ಉಪಾಧ್ಯಕ್ಷರ ಚುನಾವಣೆ. ಅಧ್ಯಕ್ಷರಾಗಿ ಮೂಲ ನಿವಾಸಿ ಚಂದ್ರಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಕಾವಲಸಳ್ಳಿ ಜನತಾ ಕಾಲೋನಿಯ ಸರಸ್ವತಮ್ಮನವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಅವಿರೋಧವಾಗಿ ಆಯ್ಕೆಯಾಗಿ ಸಹಕರಿಸಿದಂಥ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ 21 ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹಾಗೂ ನಮ್ಮ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ, ಈ ಅವಧಿಯಲ್ಲಿ ನಮ್ಮ 4ನೇ ಅಧ್ಯಕ್ಷರು ಸರಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುದೊಡ್ಡ ಸವಾಲು ಏನು ಅಂದರೆ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಅಥವಾ ಪುರಸಭೆ ಆಗುವಂಥ ನಿಟ್ಟಿನಲ್ಲಿ ಇವತ್ತಿನ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮುಖಂಡರು ಸೇರಿಕೊಂಡು ನಾವು ಒಂದು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಕಟ್ಟಬೇಕು. ಈಗಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅಂಥೇಳಿ ನಾವು ಈಗಾಗಲೇ 2 ಫ್ಲೋರು ಮೋಲ್ಡನ್ನು ಹಾಕಿದ್ದೇವೆ. ಅದನ್ನು ನಮ್ಮ ಅವಧಿ ಮುಗಿಯೋಷ್ಟರೊಳಗಡೆ ಅದನ್ನು ಮುಕ್ತಾಯ ಮಾಡಬೇಕು. ಅದನ್ನು ಒಂದು ದೊಡ್ಡ ಸವಾಲಾಗಿ ನಾವೆಲ್ಲರೂ 21 ಜನ ಸದಸ್ಯರು ಸ್ವೀಕರಿಸಿದ್ದೇವೆ. ಆ ಒಂದು ಕಾರ್ಯವನ್ನು ಈ ಒಂದು 6 ತಿಂಗಳೊಳಗಡೆ ನಮ್ಮ ಏನು ಅವಧಿಗಳಿದೆ ಈ ಗ್ರಾಮ ಪಂಚಾಯಿತಿ ಅವಧಿ ಅಷ್ಟರೊಳಗೆ ನಾವೆಲ್ಲರ ಸಹಕಾರ ತಗೊಂಡು ಅದನ್ನು ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳಿ ನಮಗೆ ಎಲ್ಲ ಸದಸ್ಯರು ಭರವಸೆ ಮೇರೆಗೆ ಇವತ್ತು ಆ ಒಂದು ಕಾರ್ಯವನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕು. ಆ ಒಂದು ದೊಡ್ಡ ಸವಾಲನ್ನು ಸ್ವೀಕಾರ ಮಾಡಬೇಕು. ಇವತ್ತಿಂದನೇ ನಾಳೆಯಿಂದನೇ ಟೈಮ್ ಇಲ್ಲ, ಪ್ರತಿದಿನ ಪ್ರತಿಕ್ಷಣ ಕಾರ್ಯಪ್ರವೃತ್ತಿ ಆಗಿರ್ಬೋದು. ಆ ಕೆಲಸ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸಾಕು ಎಲ್ಲ ಮತ್ತೊಮ್ಮೆ ನಮ್ಮೆಲ್ಲ ಸದಸ್ಯರಿಗೆ ಮುಖಂಡರಿಗೆ ಮತ್ತೊಮ್ಮೆ ನಾನು ಉತ್ಪೂತವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಇದನ್ನು ಅವಿರೋಧವಾಗಿ ನನ್ನ ಮತ್ತು ಉಪಾಧ್ಯಕ್ಷರಾಗಿ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರಿಗೂ ನಾನು ಈ ದಿನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಖ್ಯವಾಗಿ ನನ್ನ ಮಾರ್ಗದರ್ಶಕರು ಆದಂಥ ಹರೀಶ್ ಗೌಡರು ಮತ್ತು ಭೈರಣ್ಣವರು, ವೇಣಣ್ಣವರು, ಆಮೇಲೆ ನಮ್ಮೂರು ಮಂಜಣ್ಣವರು, ಟಿ ವೆಂಕಟೇಶಣ್ಣವರು, ಆಮೇಲೆ ನಮ್ಮ ಅವರಾದ ಮುರಾಜಣ್ಣವರು, TBC ಬಾಬಣ್ಣವರು, ಇವರೆಲ್ಲರೂ ಸಹಕಾರದಿಂದ ಈ ದಿನ ಕಾವಲಸಳ್ಳಿಯಿಂದ ಸುನೀಲ್ ರೆಡ್ಡಿ ಅವರು ಮತ್ತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಇವರೆಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಈ ಪಂಚಾಯತಿನ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಎಲ್ಲರನ್ನೂ ಜೊತೆಗೂಡಿ ಕರ್ಕೊಂಡು ಹೋಗ್ತೀನಿ ಅಂತ ಇದನ್ನು ಮಾತು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್, ಜೈ ಬುದ್ಧ. ನಮ್ಮ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರವರ ಚುನಾವಣೆ ನಿಗದಿಯಾಗಿತ್ತು. ಚುನಾವಣೆಯಲ್ಲಿ ನಮ್ಮ ಶೇಖರ್ ಅವರು, ಕೆಂಪನಹಳ್ಳಿ ಶೇಖರ್ ಅವರ ಅಧ್ಯಕ್ಷರಾಗಿ ಹಾಗೂ ಕಾವಲಸಳ್ಳಿ ಜನತಾ ಕಾಲೋನಿಯ ಸರಸ್ವತಮ್ಮ ಮುನ್ರಾಜ್ ಅವರು ಉಪಾಧ್ಯಕ್ಷರಾಗಿ ಎಲ್ಲ 21 ಜನ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಈ ಅವಧಿಯಲ್ಲಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಒಟ್ಟುಗೂಡಿ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದಂಥ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಿರಿಯರು ಎಲ್ಲರೂ, ನಮ್ಮ ಹರೀಶರು, ಕೆಂಪನಹಳ್ಳಿ ಮಂಜಣ್ಣವರು, ಎಲ್ಲ ಹಿರಿಯ ಮುಖಂಡರು, ಕಾಂಗ್ರೆಸ್ ಮುಖಂಡರು ಎಲ್ಲ ಸೇರಿ ಮಾಡಿರೋದಕ್ಕೆ ನಾನು ಅವ್ರಿಗೆಲ್ಲ ಶುಭ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅದರಲ್ಲಿ ಸರಸ್ವತಮ್ಮ ಮುನಿರಾಜನವರು ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾದಂಥ ಚಂದ್ರಶೇಖರ್ ಮೂಲ ನಿವಾಸಿಯಾದ ನನ್ನ ಸ್ನೇಹಿತರಾದ ಚಂದ್ರಶೇಖರ್ ಅವರು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಎಲ್ಲ ಸದಸ್ಯರನ್ನು ಒಟ್ಟಾಗಿ ಕೂಡಿಸಿ ಕೆಲಸ ಮಾಡಲಿ ಅಂತ ಹೇಳಿ ಆಶೀರ್ವಾದ ಶುಭ.